ಕೇಳ್ತೀನಿ, ಹೇಗ ನೀವು ನಂಬಿ. ಹಲೋ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ನಾವು ರಕ್ಷಿತಂಗೆ ಬೈಕೊಳ್ಳೋದಲ್ಲ. ಯಾಕಂತ ಹೇಳಿದ್ರೆ ರಕ್ಷಿತಾ ಇನ್ನೂ ಯೂಟ್ಯೂಬ್ ಮೈಂಡ್ ಸೆಟ್ಟೇ ಐತೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಮೈಂಡ್ ಸೆಟ್ಟಲ್ಲಿ ಸ್ವಲ್ಪ ವೀಕ್ ಇದ್ದಾಳೆ ಅಷ್ಟೇ. ಅದನ್ನ ಬಿಟ್ರೆ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಹೇಳ್ತಾವಳೆ. ಬಟ್ ಮನಸ್ಸು ಸ್ವಲ್ಪ, ಈ ಮನ್ಸು ಅಂತೀನಿ, ಮೈಂಡ್ ಸ್ವಲ್ಪ ವೀಕ್ ಐತೆ. ಯಾವ ವಿಚಾರದಲ್ಲಿ ಅಂದರೆ ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ಅಷ್ಟೇ, ಇನ್ನೇನು ಇಲ್ಲ. ಆ ಹುಡುಗಿ ಎಲ್ಲ ಕರೆಕ್ಟಾಗಿ ಹೇಳ್ತೈತೆ. ಹುಡುಗಿ ಬಾಯಿ ಅವ್ರ ಮನಸ್ಸಲ್ಲಿ ಏನೈತೆ, ಒಬ್ಬರ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಬಂದೇ ಬರುತ್ತೆ ಅಲ್ವಾ. ಇವಾಗ ಕಾವ್ಯ ಈಚೆ ಕಡೆ ಕಾವ್ಯ ಜೊತೆ ಕಿತ್ತಾಡ್ಬಿಟ್ಟು ಸ್ಪಂದನ ಜೊತೆ ಕಿತ್ತಾಡ್ಬಿಟ್ಟು ರಕ್ಷಿತಾ ಒಳಗಡೆ ಬಂದ್ಬಿಟ್ಟು ಅದನ್ನು ಕಿತ್ತಾಡಿ ಸ್ಟಾಪ್ ಮಾಡೋದೇ ಮಾಡೋಕ್ಕಾಗಲ್ಲ. ಅವಳ ಮನಸ್ಸಲ್ಲಿ ನೆಗೆಟಿವ್ ಐತೆ, ಅದು ಇದ್ದೇ ಐತೆ. ನಾವೇನು ಅನ್ಕೋಬೋದು, ಇಲ್ಲ ಇದು ಡಿಸಿಷನ್ ರಾಂಗು, ರಕ್ಷಿತನ ಡಿಸಿಷನೇ ರಾಂಗು ಅಂದ್ಬಿಡ್ಬೋದು. ಡಿಸಿಷನ್ ರಾಂಗ್ ಅಲ್ಲ. ಒಬ್ರು ಜಿದ್ದು ಎಲ್ಲಿ ಗಂಟೆ ಇರುತ್ತೆ ಅಂದರೆ, ಈ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗೋ ಗಂಟೆ ಇದ್ದೇ ಇರುತ್ತೆ ಈ ಜಿದ್ದು. ಆ ಜಿದ್ದುಗೋಸ್ಕರ ಆ ಥರ ಮಾತುಗಳು ಬರ್ತೈತೆ ಅಷ್ಟೇ. ಬಿಟ್ರೆ ಆ ಹುಡುಗಿ ಮೈಂಡ್ ಸೆಟ್ ಸ್ವಲ್ಪ ವೀಕ್ ಐತೆ. ಬಟ್ ಮನಸ್ಸಲ್ಲೆಲ್ಲ ಕರೆಕ್ಟಾಗಿ ಎಲ್ಲರೂ ಉತ್ತರ ಎಲ್ಲ ಕರೆಕ್ಟಾಗಿ ಕೊಡ್ತಾಳೆ, ಎಲ್ಲ ಕರೆಕ್ಟಾಗಿ ಮಾಡ್ತಾಳೆ. ನಮ್ಮ ಧ್ರುವಂತಣ್ಣಂಗೆ ಅದು ಸ್ವಲ್ಪ ಇರಿಟೇಷನ್ ಆಗ್ತೈತೆ ಅಷ್ಟೇ. ಧ್ರುವಂತಣ್ಣನೂ ಅಷ್ಟೇ, ಧ್ರುವಂತಣ್ಣನು ಸಖತ್ತಾಗಿ ಮಾತಾಡ್ತವ್ರೆ, ಸಖತ್ ಡಿಸಿಷನ್ ತಗೋತಾರೆ. ಇದೇ ಡಿಸಿಷನ್ 60 ದಿನದಿಂದ ಬಂದಾಗೆಲ್ಲ ತಗೊಂಬಿಟ್ಟಿದ್ರೆ ಪಕ್ಕ ಧ್ರುವಂತಣ್ಣ ಟಾಪ್ 2 ಅಲ್ಲೋ ಟಾಪ್ 3 ಎಲ್ಲೋ ಫಿಕ್ಸ್ ಆಗ್ಬಿಟ್ಟಿರೋರು. ಆಮೇಲೆ ಹೋಯ್ತಾ ಇವಾಗ ಎಲ್ಲರೂ ಕಮೆಂಟ್ ಆಗ್ತಾರೆ ನನಗೆ, ಸಿಂಗಲ್ ಸಿಂಹ ಅಂತ. ಸಿಂಗಲ್ ಸಿಂಹ 3 ವಾರದಿಂದ 4 ವಾರದಿಂದ ಯಾರಿಂದ ಗೊತ್ತಾಯ್ತು? ಜಾನ್ವಿ ಮತ್ತು ಅಶ್ವಿನಿ ಮೇಡಮ್ ಅವ್ರ ಹಿಂದೆ, ಸುದಿ ಅಣ್ಣ, ಅಶ್ವಿನಿ ಮೇಡಮ್, ಜಾನ್ವಿ ಮೇಡಮ್ ಹಿಂದೆ. ಇವ್ರ ಮುಂದೆನೇ ಇಟ್ಕೊಂಡ್ಬಿಡ್ತು ಈ ಸಿಂಗಲ್ ಸಿಂಹ ಧ್ರುವಂತಣ್ಣ ಅನ್ನೋರು. ಈ ಥರ ಏನು ಡಿಸಿಷನ್ ತಗೋತಾರೆ? ಮೊದಲೇ ಮನೇಲಿ ತಗೊಂಡ್ಬಿಟ್ಟಿದ್ರೆ ಪಕ್ಕಾ ಫಿಕ್ಸ್ ಅಂದ್ಕೊಳ್ಳಿ, ಫೈನಲ್ ಫಿಕ್ಸ್ ಅಂದ್ಬಿಡ್ತಿದೆ. ಇವಾಗಲೂ ಒಳಗಡೆ ಹೋದ್ರೂ ಕಷ್ಟ ಐತೆ ಧ್ರುವಂತಣ್ಣಂಗೆ. ಓಟಿಂದ ಕಷ್ಟ ಐತೆ, ಅದಂತೂ ನಿಜ. ನಾನು ಹೇಳ್ತಾ ಇರೋದು. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಅಷ್ಟೇ ಕಾಯಿಸಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.